ಒಂದು ನಗುವ ನವಿಲು ಯೂಟ್ಯೂಬ್ನ ಹಿಂದಿನ ಕಥೆಯನ್ನು ಎಂತೆಂಥ ಕತೆ ಬರೆದು ಮಾಡಿದ್ರೂ ವ್ಯೂಸ್ ಹೊಡಕತ್ತಿಲ್ಲ. ಆದರೂ ಬಿಡಂಗಿಲ್ಲ, ಕೈ ಹಾಕಿ ಒಂದಾಗ ಸೂಪರ್ ಹಿಟ್ ಸ್ಟೋರಿ ಬರ್ದಾನೆ, ಒಂದು ಲವ್ ಸ್ಟೋರಿನ. ನನ್ನ ದೋಸ್ತಕ್ಕೆ ಫೋನ್ ಹಚ್ತಾನೆ, ಅವ ಮಂಜಾ ಬರಲಿ ನೋಡೋಣಂತ. ಹೆಂಗೈತೆ ಅನ್ನೋದು ವಿಚಾರ ಮಾಡ್ಕೊಂಡಿದ್ನ, ಸರಿ ತಪ್ಪು ಏನಾರ ಇದ್ರೆ ಸರಿ ಮಾಡ್ಕೊಂಡು ವಿಡಿಯೋ ಮಾಡೇತೀರ ನೀನು. ಹಾಂ ರೂಪಾ, ಹಾಂ ಹೇಳವ ಹೋಗಿಲ್ಲ. ಎಲ್ಲಿ ಇವತ್ತು ರಜಾ ಮಾಡೋ ವಿಡಿಯೋಕ್ಕೆ ಹೋಗಿಲ್ಲ, ಯಾಕಂದ್ರೆ ಬೇಜಾರಾಗಿತ್ತ. ನಮ್ಮ ದೋಸ್ತನ ಫೋನ್ ಹಚ್ಚಿದ್ದಿಲ್ಲ, ಹಂಗಾಗಿ ಎಲ್ಲದಾನ ಏನ ತಡಿ ಯಾವುದೋ ಒಂದು ಎಂಗೇಜ್ ಬರಕತ್ತ ನೋಡ್ತಾನೆ. ಆಮೇಲೆ ಮಾಡ್ತಾನೆ, ನಮ್ಮ ದೋಸ್ತ ಮಾಡಕತ್ತಾನ. ಏ ದೋಸ್ತ ಎಲ್ಲಿದೆ? ಕೇಳಪ್ಪ ದೋಸ್ತ, ಈಗ ನಿನ್ನ ನೆನ್ಸ್ಕೊಂಡಲ್ಲ. ಹಾಂ ಇಲ್ಲ, ಎಲ್ಲಿದೆ? ಲೇ ಇಲ್ಲಿ ದೇವಸ್ಥಾನದ ಕಡೆ ಬಾರ್ಲಿ, ಇಲ್ಲೊಂದು ಸ್ಟೋರಿ ಬರ್ದಾನ, ಬಾ ಕುತ್ಕೊಂಡು. ಗುಡಿ ಹತ್ರ ಅದು ಹೆಂಗಾಗೈತೆ ಅಂತಂದು ನೋಡುವಂತ ಬಾ. ಬರ್ತೀಗ 10 ನಿಮಿಷ ಬಂದೆ. ಗುಡಿ ಹತ್ರ ಅದ, ನಾನು ಇಲ್ಲೇ ಗುಡಿ ಹತ್ರ ನಾನು ಮತ್ತೆ. ಸರಿ, ಹೊಸ ಯೂಟ್ಯೂಬ್ ಚಾನಲ್ ಮಾಡುವಂಥದ್ದೇ, ದಯವಿಟ್ಟು ತಪ್ಪದೇ ನೋಡ್ರಿ. ಇವನೇ ಅವನ್ರಿ, ಇಲ್ಲೇ ಬಾರ್ಲಿ, ಗುಡಿ ಹತ್ರನದನಿ. ಲೇ ಇಲ್ಲೇ ಅದನ ಮಗನ, ನೋಡಿ ಫೋನ್ ಹಚ್ಕೊಂಬತ್ತೇನ ಮಗನ. ಸೂಪರ್ ಲವ್ ಸ್ಟೋರಿ ಮಾಡ್ಯಾನ ದೋಸ್ತ. ಇದೇನೋ ಗುಬ್ಬಿ ಮರಿ ಹಾರಿ ಹೋತು ಅಂತ ಗುಬ್ಬಿ ಮರಿನ ನೆಕ್ಸ್ಟ್ ಮಾಡೋಣಂತ. ಅದನ್ನ ಹಂಗಾಗಿ ಹಂಗ ಲೈನ್ಯಾಗ ಇಟ್ಟಾನೆ. ನೀವು ನೋಡಿಲ್ದೆ ಬಾರಿ ಚಲೋ ಐತಲ್ಲ, ಸಾವುಕಾರನ ಸೊಸೆ ಅಂತಂದ್ ಮಾಡ್ಯಾನ ಈಗ. ಬಾರಿ ಐತಲ್ಲ. ಅದ್ರ ಸಲುವಾಗಿ ಇದನ್ನ ಸ್ಟೋರಿ ಮಾಡೋಣಂತ. ಏನೋ ಮದನ ರೇಖಾ ಗೌಡ ಐತಲ್ಲ ಸೀನ್ ಇದು. ಅವ ಭಾರಿ ಗಿಚ್ಚಕ ದೋಸ್ತ ಇದೆ. ಹೊಸದಾಗ ಹುಡುಗನು ಬಂದಾನ ಒಬ್ಬನ, ಶಶಿ ಅಂತಂದ, ಹಿಡಿಯಾಕ ಹಾಕ್ಯಂಡಾಗ ಅಡ್ಡಿ ಇಲ್ಲ. ಅಕ್ಕ ಮಾಡಾನ ಅಂತಂದ. ಅದ್ರ ಸಲುವಾಗಿ ನಿನ್ ಕರೆ ಕಳ್ಸಿದೆ. ಚಲೋ ಆತ್ ಬಿಡು. ನೀನು ಮಗ ಊರಿಗೆ ಹೋಗ್ಬೇಕಂದ್ಯಲ್ಲ, ಮತ್ತ ಆ ಹಿಡಿಯಾಕ ಇರಂಗಲ್ಲ ಅಂದಿ. ಎಲ್ ದೋಸ್ತ ಇರ್ಲಿ, ಏನಾಗಲ್ಲ. ತಾಯಿ ಮನ್ನದ್ ಹಂಗ ಆಡ್ಸಿರ್ತತ, ಅದ್ ಬಿಡು. ಈಗ ಕತೆ ಎಲ್ಲಾನು ಬೈಕಂತ ಹೊಟ್ಟಾನ್ಲೆ ದೋಸ್ತ. ನಮಗ ಎಲ್ಲಾರ ಬೈಯೋ ಟೈಮ್ನಾಗ ಬೈದಿರ್ತಾರ. ಅಂದ್ರ ನೀನ್ ಲೆಕ್ಕಕ್ಕೆ ಫಸ್ಟಿಗೆ ಅವಮಾನ ಅನುಮಾನ ಆದ್ಮೇಲನ ದೋಸ್ತ, ಫಸ್ಟಿಗೆ ಎಲ್ಲರೂ ಅನುಮಾನ ಪಡಕತ್ತಾರ, ಆಮೇಲೆ ಅವಮಾನ ಮಾಡ್ಯಾರ, ಆಮ್ಯಾಗ ಅವ್ರ ಸನ್ಮಾನ ಮಾಡ್ತಾರ. ಅಲ್ಲಿವರೆಗೆ ನಾವ್ ವೇಟಿಂಗ್ ಮಾಡ್ಬೇಕ. ನಮ್ ದೋಸ್ತುಗಳು ಫೋನ್ ಹಚ್ಚ, ನಿನಗ್ ಇಷ್ಟ ಆಗೈತಿಲ್ಲ ಕತಿಗೆ? 1 ನಂಬರ್ ದೋಸ್ತ, ಬಂಗಾರ ಅಂತ ಕತಿ. ಫೋನ್ ಹಚ್ಚಲಿ ಅವನು, ಫೋನ್ ಹಚ್ಚ. ಮತ್ತೆ ದೊಡ್ಡ ರೀತಿಯ ಪಾರಿವಾಳ ಹಾರಿ ಹೋತೋಗೆ ಆಗ್ಲೇಬೇಕಾರ. ಇವಂದು ಒಂದ್ ವೇಟಿಂಗ್. ನಮ್ಮ ಕುಳ್ಳಾನಂದ್ ಅಂದ್ರೆ ಏನ್ ಗೊತ್ತ? ಹಲೋ, ಹಾ ಹೇಳಪ್ಪ. ಹನುಮಗೌಡ್ರ ಎಲ್ಲಿದೆ ಯಪ್ಪ? ಒಳ್ಳೆ ಸ್ಟೋರಿ ಮಾಡ್ಯಾನ ಕಾಂತೇಶ. ಗುಡಿ ಹತ್ರ ಬಾ. ಹಂಗ ನಮ್ಮ ಅವ ಶಂಕರನ್ ಹಾಕೊಂಬರಪ್ಪ. ಶಂಕರ ಎಲ್ಲವ, ನಾವಂತರು ಎಲ್ಲಿ ಕಣ್ಣಿಗೆ ಕಾಣ್ಲಂಗ್ ಹೋಗ್ಬಿಟ್ಟಾನ. ಹಾ ಇದೇ ಅದ ಶಂಕರ, ಗುಡಿ ಹತ್ರನ. ಹಾ ಬಂದ್ವಿ. ಗುಡಿ ಹತ್ರ ಬರ್ಬೇಕೀಗ 5 ನಿಮಿಷ. ಹಾ, ಮತ್ತ ಆಕಳ ಹಾಲು ಹಿಂಡಿಕೆ ಅಂತ ಕುಂತಾನವ. ಹಿಂಡದ್ ಬಿಟ್ಟು ಬಾರಪ್ಪ, ಆಮೇಲೆ ಹಿಂಡಂತಿ. ಏನ ಕಾಂತ ವಿಡಿಯೋ ಬರ್ದಾನ. ಏನ್ ಕೇಸಿದ್ವಿ ಇಷ್ಟ ಬಿಡ. ಕತಿ ಬರ್ದಾರಂತ ಬಾ. ಕತಿನ ಬಾರಿ ಬರ್ದಾರಣ್ಣ. ಬಾ ನಡಿಪ, ಹೋಗ ನಡಿ. 1 ವರ್ಷ ಆತ್ ವಿಡಿಯೋ ಮಾಡಕತ್ತಿ ನಾವು. ಒಂದು ವ್ಯೂಸ್ ಆಗೋಲ್ವು, ಜಾಸ್ತಿ ಆಗೋಲ್ವು, ವೈರಲ್ ಆಗೋಲ್ವು. ಬಾರಪ್ಪ, ಒಂದಿನ ವೈರಲ್ ಹಾಕವು. ಸಮಾಧಾನ ಇರ್ಬೇಕು, ಸಮಾಧಾನ. ತಾಳಿದವನು ಬಾಳಿ ಏನಂತ. ಕೆಲಸ ಬಗಸಿಲ್ಲ, ನಿಮ್ಮ ಮಾತ್ರ ಕೆಲಸ ಮಾಡಿ ಕೆಲ್ಸಕ್ಕೆ ಬಂಗಾರದ ಹೊರಬೈತಿ. ಹೊರಕ್ ಮಂದಿ ಕುಳ್ಳಿರಲ್ಲ ಕಾಯ್ತಾರ. ನಿಮಗೆ ಐತ್ರಿ, ನಿಮಗೆ ವಿಡಿಯೋ ಮಾಡ್ಕೊಳೋದು, ಒಂದು ಇದು ಮಾಡೋದು, ಅದ್ ಬಿಟ್ರೆ ಬೇರೆ ಕೆಲಸ ಇಲ್ಲ ನಿಮಗೆ. ಅವ್ರೆಲ್ಲಿ ಹೋಗ್ಯಾರ ರಿಬ್ಲರ್ ಪಟೇಂಗ್ರ? ಅವ ಕತೆ ಬೇಕಂತ ಅಲ್ಲಿ ಗುಡಿಯಾಗ ಕುಂತಾನ. ನೀವಿಬ್ರು ಇಲ್ಲಿ ಕಾಯಕತ್ತೀರ. ಒಂದು ಕೆಲಸ ಇಲ್ಲ, ಒಂದು ಬಗ್ಗಿಸಿಲ್ಲ. ಅವ್ ಹಗಕ ಕಾಳ ಏನೋ ಹುಸತ್ತಿ ಕಾಳ ಅಂತ ಅಂತಾರಲ್ಲ, ಆ ನಮ್ದಿ ತೆಗೆದಿರಲ್ಲ ನಿಮ್ಮ ಮಾಪ್ರ. ನಡಿ, ಇವ್ರು ಉದ್ಧಾರ ಆಗಲ್ಲ. ಅವಾಗಲ್ಲ ಕೆನಲ್ ಅಂತ ಅದಂತ ಇದಂತ ದನ ಮಿಸ್ರು ಬಂಗಾರದಂಗ ಹಾಲು ಕೊಡ್ತಾವ ಸಂಜೆ ಮುಂದ. ನಡಿ. ನಮ್ ದೋಸ್ತ್ರ ಇಲ್ಲೇ ಕುಂತಾರ. ಬಂದ್ರಲ್ಪ, ಬರ್ರಿ ಮರ. ನಿಮ್ ಸಂಬಂಧ ಎಟ್ ಕಾಯ್ಬೇಕು ನಾವು. ಹೊಲ್ಕಾಸೊಡಿಯಪ್ಪ, ಹಾಲು ಹಿಂಡಿ ಆ ನಮ್ನಿಗೆ ಮೊದ್ಲ ಹೇಳಿ ಕೇಳಿ ಹಾಕ್ಲಿದ್ದಂಗೆ ನಾನು. ಸಂಗಾಳಿ ಅಂತ ಒಂದ್ ಸೀನ್ ಹಾಡ್ ಬರೆಯಕತ್ತಾನ. ಇದೊಂದ್ ಸೀನ್ ಹಾಡ್ ಹಾಕ್ತಾನ. ಭಾರಿ ಐತಿ ಇದು, ಭಾರಿ ಐತಿ ಹಾಡ್, ಭಾರಿ. ನಿಮ್ಮ ಸಲುವಾಗಿ ಹೆಂಡ್ರ ಮಕ್ಳು ಕಾಯಕತ್ತಾರ. ಎದ್ದು ಮನೆಗೆ ಹೋಗ್ರಲಿ, ಎದ್ದು ಹೋಗ್ರಲಿ, ದುಡಿಯೋರ್ಲಿ.
ಇದು ನಿಮ್ಮ ಚಾನಲ್ ಅಂತ ನಿಮ್ಮ ಅಪ್ಪ ಹೋಗ್ರಿ ಉದ್ಧಾರ ಆದಂಗ ನೀವು ಮುಗಿತ್ ನಿಮ್ಮ ಜೀವನ. ಕೈ ಬಿಟ್ಟು ನಮ್ಮನ್ ಸೌಲಭ್ಯ ಹತ್ತನ್ಲೇ ದೋಸ್ತ ಅವ್ನಿಗೆ ಗೊತ್ತಿಲ್ಲ ಆತರ ಎರಡು ಆಕಳ ಕಡೆಗೆ ನಾನು ಅವ್ನಿಗೆ ಅದ್ರದಾಗ ಗೊತ್ತು. ಕೆಲಸ ಮಾಡಿಲ್ಲ ಮನೆಗೆ ಹೋಗಿ ಕೆಲಸ ಮಾಡಿ ಕೆಲಸ ದೋಸ್ತ. ಈಗ ನಾವು ಒಂದ ಸತಿಗೆ ಯೂಟ್ಯೂಬ್ ಚಾನಲ್ ಮಾಡೇ ಬಂದ್ ಕೂತ್ಲೆ ನಮ್ಗೆ ಒಂದ ಸತಿಗೆ ಹೈರಿನೇ ಹೋಗವನ ಹೋಗಲ್ಲ. ಸ್ಟೆಪ್ ಮೆಟ್ಲು ಹತ್ಲೇಬೇಕ. ಇವತ್ತಿಲ್ದ ನಾಳೆ ವೈರಲ್ ಆಗ್ಲೇಬೇಕ. ಗೊತ್ತಾಗತ್ತೆ ಅವಾಗ ಈಗ ಅವಮಾನ ಮಾಡ್ಯಾನಲ್ಲ ನಾಳೆ ಅವನ ಬಂದು ಸನ್ಮಾನ ಮಾಡ್ತಾನ. ಅಲ್ಲಿವರೆಗೆ ವೇಟ್ ಮಾಡ್ಬೇಕು ದೋಸ್ತುಗಳ. ಯಾರು ಟೆನ್ಷನ್ ತಗೋಬೇಡ. ಯಾರು ಏನಂದ್ರೆ ಏನೈತಿ ನಮ್ಮ ಕೆಲಸ ನಾವ್ ಮಾಡ್ಬೇಕು. ಅನ್ನೋರು 100 ಮಂದಿ ಆಡೋರು 1000 ಮಂದಿ. ನಮ್ಮ ಕೆಲಸ ನಿಯತ್ತಿನ ಮಾಡಕತ್ತೇವೆ ಅಂದ್ರ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು. ನಡಿ ನೋಡ್ರಿ ಹನ್ಕೊಡ್ರ ಕತಿ ಮಾತ್ರ ಚೆನ್ನಾಗೈತಿ. ಒಳ್ಳೆ ಲವ್ ಸ್ಟೋರಿ ಬರ್ದಾನ. ಇದು ಇವತ್ತ ಸ್ಟಾರ್ಟ್ ಮಾಡಕ್ ವಿಡಿಯೋ ಇದನ್ನ ಹುಡುಗಿಗೆ ಹೇಳೇವಿ. ಅಲ್ಲಪ್ಪ ಯಾವ್ದ ಟೈಟಲ್ ಏನಿಟ್ರಿ ಅದಕ್ಕ? ಸಾವುಕಾರನ ಸೊಸೆ. ತಡಿಲೇ ಎಲ್ಲಿ ಹೊಂಟಿಲ್ಲ ಹಂಗ ಓಡಿ. ಇವ್ರು ಎಲ್ಲಿದಾರ ಅವ್ರು? ವಿಡಿಯೋ ಮಾಡ್ರಿ ಎಲ್ಲಿದಾರ ಅವ್ರು? ಅಷ್ಟು ಕುತ್ಕೊಂಡವಲ್ಲ ಗುಡಿಯಾಗ ಕುತ್ಕೊಂಡ್ ಏನಾರ ಮೀಟಿಂಗ್ ಮಾಡಕತ್ತ ಕುತ್ಕೊಂಡ್ ಕೆಲಸ ಎಲ್ಲ ಬಗಸಿಲ್ಲ ಅಲ್ಲಿ ಕುಂತಾರ ನೋಡಿ ಗುಡಿಯಾಗ. ಯಾಕ ಈಗ ಆ ಪೋಸ್ಟ್ ಮ್ಯಾನ್ ಬಂದದ್ದ ಅದೇನೋ ಗೂಗಲ್ ಪಿನ್ ಅಂತ ಗೂಗಲ್ ಪಿನ್ ಬಂದತ್ತು. ಅದಕ್ಕ ಅವ್ರಿಗೆ ಈ ಸುದ್ದಿ ನಾ ಹೇಳಕ್ ಹೊಂಟಿದ್ ನಾನು. ಅದೇನ್ ತಪ್ಪಿನಲ್ಲಿ ಯದನ್ ಪಿನ್ ಅಂತಿಯಲ್ಲ ಅದ ಯೂಟ್ಯೂಬ್ ಚಾನಲ್. ನಗು ನವಿಲ್ ಯೂಟ್ಯೂಬ್ ಚಾನಲ್ ಐತ್ ನೋಡ. ನವಿಲ್? ನಗುವ ನವಿಲ್. ಅದೇ ಅಂತ ನವಿಲ್ ಅದು. ನಗುವ ನವಿಲ್ ಅಂತ ಯೂಟ್ಯೂಬ್ ಚಾನಲ್ ಐತಿ. ವಿಡಿಯೋ ಮಾಡಂಗಿಲ್ಲ ಅದಕ್ಕ ಯೂಟ್ಯೂಬ್ ಗೂಗಲ್ ಪಿನ್ ಬಂದತಿ. ಹೌದಾ? ಅದನ್ನ ಈ ವಿಷಯ ಹೇಳಕಂತ ಹೊಂಟಿದ್ ನಾನು. ಯಾ ಪಿನ್ನು ಯಾವ್ದು ನನಗೆ ಗೊತ್ತಿಲ್ಲಪ್ಪ. ಕುಂತಾರ ನೋಡಿ ಗುಡಿಯಾಕ ಮೇಲೆ ಓಸ್ ಹಲ್ಟಿ ಹೊಡ್ಕಂತ ಹೋಗ. ಯಾ ಪಿನ್ ಯಾ ಗೂಗಲ್ ಅಂತಿಯಲ್ಲ ನಿನಗೆ ಈಗ ಗೊತ್ತಾಗಲ್ಲ. ನಾಳೆ ಒಂದ್ ದಿವ್ಸ ಗೊತ್ತಾಗತ್ತೆ. ಅವ್ರು ಹೇಳ್ದೆ ನಿಮಗೆ. ಕಷ್ಟನೋ ಸುಖನೋ ಗೊತ್ತಿರಲಿಲ್ಲ. ವಿಡಿಯೋ ಮಾಡಕತ್ತಿದ್ವಿ. ನಮ್ಮ ದೋಸ್ತು ಓಡಿ ಬಂದ. ತರಿಬಿದ್ವಿ. ಶಾಕ್ ಆದ್ವಿ. ಓಡಿ ಬಂದದ್ದು ನೋಡಿ ಏನೋ ಆತನ ಅಂತಂದು ಗೂಗಲ್ ಪಿನ್ ಬಂದದ್ದೆ ಅಂತಂದು ನಮಗೆ ಹೇಳಿದ. ನಾವು ಒಂಥರ ದಂಗಾದ್ವಿ ಎಲ್ಲರೂ. ಆಮೇಲೆ ಅವನ್ನ ಓಡಿ ಬಂದದ್ದು ನೋಡಿ ಸಮಾಧಾನ ಮಾಡಿದ್ವಿ. ನಮಗೆ ಅಪಾರ ಖುಷಿ ಹೆಚ್ಚಾತು. ನಾವೆಲ್ಲ ನೋಡಿ ನಮಗೆ ಖುಷಿನಾತು. ಒಂದು ಕ್ಷಣ ಏನು ಮಾಡ್ಬೇಕು ಅನ್ನೋದು ದಂಗಾರೋದ್ವಿ ಗೂಗಲ್ ಪಿನ್ ಬಂದದ್ದೆ ಅಂದ ಕೂಡಲೇ. ನಮ್ಮ ದೋಸ್ತ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಅಲ್ಲಿಂದ ಓಡಿ ಬಂದು ನಮಗೆ ಹೇಳಿ ಮತ್ತು ಅದ್ರೊಳಗೆ ಖುಷಿ ಹೆಚ್ಚಿ ಅಂದ. ಅವ್ನು ಮತ್ತೆ ಕೆಲ್ಸಕ್ಕೆ ಹೋದ. ನಾನು ನಿಮ್ಮ ವಿಡಿಯೋದಾಗ ಕರ್ಕೊಂಡ್ರಿ ಅಂತಂದು ಅವನು ಒಂದು ಆಶ್ವಾಸನೆ ಕೊಟ್ಟ. ಸರಿ ಅಂತಂದು ಅವನಿಗೆ ಅದ್ರೊಳಗೆ ಒಂದು ಪಾತ್ರನೂ ಕೊಟ್ಟಿದ್ವಿ. ಆಗಿ ಟೈಮು ಪ್ರತಿಯೊಬ್ಬರಿಗೆ ಫುಲ್ಲು ಖುಷಿ. ಏನು ಮಾಡಬೇಕು ಅನ್ನೋದು ದೋಚಲೇ ಇಲ್ಲ. ಸರಿ ಅಂತಂದು ಅವನು ಕಳಿಸಿ ಮತ್ತು ನಾವೆಲ್ಲರೂ ಖುಷಿಪಟ್ಟು ನಮ್ಮ ಹುಡುಗರಿಗೆಲ್ಲರಿಗೆ ಹೇಳಿ ಅವರು ದೇವಸ್ಥಾನಕ್ಕೆ ಕುತ್ಕೊಂಡು ಕಾಯಕೊಂಡ್ರು. ನಾನು ಬಡ ಏನಿಲ್ಲ ಗೂಗಲ್ ಪಿನ್ ಇಸ್ಕೊಂಬರೋಣ ಅಂತಂದು ಹೋಗ್ಬಿರ್ತಾನೆ ಅಂತಂದು ಹೇಳಿ ಹೊಂಟೆ. ಅವ್ರು ಬರೋವರೆಗೂ ಕಾಯ್ತಾನ ಕೂತರು. ನಾವು ಗೂಗಲ್ ಪಿನ್ ಇಸ್ಕೊಂಡು ಬರೋಕೆ ಪೋಸ್ಟ್ಮನ್ ಹತ್ರ ಹೋಗಿ ಗೂಗಲ್ ಪಿನ್ ಇಸ್ಕೊಂಡು ಸೀದಾ ಡೈರೆಕ್ಟ್ ದೇವಸ್ಥಾನದ ಹತ್ರ ಅವ್ರ ಹತ್ರ ನಾ ಬಂದೆ. ಫಸ್ಟ್ ನನ್ನ ದೋಸ್ತರಿಗೆ ಹೋಗಿ ತೋರಿಸ್ಬೇಕಿದ್ನ ಗೂಗಲ್ ಪಿನ್. ಏನ ತಿಳ್ಕೊಂಡೈತಿ ನಿಮ್ಮನ್ನ. ನಾನು ಇಷ್ಟೆಲ್ಲ ಬೈದ್ರೂ ಒಳ್ಳೆ ಸಾಧನೆ ಮಾಡಿರಲ್ಲ. ಇಷ್ಟೊಂದು ಸಾಧನೆ ಮಾಡಿರಲ್ಲ ಗೂಗಲ್ ಪಿನ್ ಬರೋವ್ರಿಗೆ. ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಇನ್ನು ಮುಂದೆ ಚೆನ್ನಾಗಿ ನಿಮ್ಮ ವಿಡಿಯೋ ಓಡಲಿ. ಆ ದೇವ್ರ ಆಶ್ವಾಸ ಸದಾ ನಿಮ್ಮ ಮೇಲೆ ಇರಲಿ. ಸರಿ ಪಾಪ ಬರ್ತೇನಪ್ಪ. ನಾ
ನನಗ ಆಕಳ ಮೇಸ್ 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 ಸರಿ ಸಿಕ್ ಹಿಡ್ದಂಗ ಆಗ್ತತಿ. ನನಗೊಂದು ಏನ್ರ ಚಾನ್ಸ್ ಕೊಡ್ತೀರ ನಿಮ್ಮ ವಿಡಿಯೋದಾಗ? ನೋಡ್ಲಪ್ಪ ಅಣ್ಣ ನೀನು ಹಿರಿಯ ಮನುಷ್ಯ, ನೀವು ಬೈದ್ರ ನಾವೇನ್ ತಲೆ ಕೆಡ್ಸ್ಕೊಳಲ್ಲ. ಅದಕ್ಕೆ ಕ್ಯಾರ್ ಮಾಡ್ಲಂಗ ನಿಂತ ಒಂದ್ರ ಮಾಡೋದಂತೂ ಬಿಡಲ್ಲ. ನಿನಗೆ ಯಾಕೆ ಚಾನ್ಸ್ ಇಲ್ಲ ಬಾ. ನೀನ ಸಾವ್ಕಾರ ನಾಳೆನ ಮಾಡ್ಬಿಡ್ಬೇಕ. ನೀ ಬೈದ್ರ ಏನಾತ್, ಬೈಲಿಕ್ರ ಏನಾತ್, ಸಾವ್ಕಾರ ಸಸಿವ ನೀನ ಸಾವ್ಕಾರ ಆಗ್ಬಿಡ. ಹೋದಪ್ಪ ನಾವ ಬರ್ತಾನ ಪಾತ್ರ ಮಾಡ ಏನಾಗ್ತದಾಗ ಬಂದ್ ಬಿಡೋಣ. ನಮ್ಮ ಇದ್ರೊಳಗ ದೊಡ್ಡ ಕಲಾವಿದ ಅಂದ್ರೆ ನೀನ.